ಹೈವೇ ಅಲ್ವಾ, ಲಾರಿ ಡ್ರೈವರ್ಗಳೆಲ್ಲ ಇರ್ತಾರೆ, ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಹೇಳಿದೆ ಯಾಕೆ ಇಷ್ಟು ದೂರ ಬಂದೆ? ದೇವಸ್ಥಾನಕ್ಕೆ ತಾನೆ. ಮನೆಯಿಂದ ಹೊರಡ್ಬೇಕಾದ್ರೆ ದೇವರಿಗೆ ನಮಸ್ಕಾರ ಮಾಡೋದು ಮರ್ತೋದೆ. ಇದನ್ನ ನಮ್ಮಮ್ಮ ಹತ್ರದಿಂದ ಕಲ್ತ್ಕೊಂಡೆ. ಹೌದು ಅರ್ಚಕ್ರೆ, ಈ ಮೂಢನಂಬಿಕೆ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ಸುಮ್ನೆ ಟೈಮ್ ವೇಸ್ಟ್ ಅಲ್ವಾ? ನಂಬಿಕೆಗೋ ಮೂಢನಂಬಿಕೆಗೋ ಅರ್ಶನ ಕುಂಕುಮದಷ್ಟು ವ್ಯತ್ಯಾಸ ಇದೆ ಕಣಪ್ಪ. ಅರ್ಶನ ಮತ್ತೆ ಕುಂಕುಮಾನ? ಹೌದು ಅರ್ಚಕ್ರೆ, ಪ್ರೊಫೆಷನ್ಗೋಸ್ಕರ ಮದ್ವೆ ಮಾಡ್ಕೊಳ್ಳೋದು ಅರ್ಶನ ಕುಂಕುಮಾನ? ಅದನ್ನೆಲ್ಲ ಮಂತ್ರ ಹೇಳಿ ಕಂಡುಹಿಡಿಯೋಕ್ಕಾಗೋದಿಲ್ಲ ಸರ್. ಕನ್ನಡ ಸಬ್ ಟೈಟಲ್ಸ್ ಇಲ್ಲ ಸರ್, ಅರ್ಥ ಆಗೋ ರೀತಿ ಹೇಳಿ. ನೀರಲ್ಲೇ ಬೆಳಕು ಬರ್ಸೋ ಕೈಂಡ್ ಅಂತ ಅನ್ಕೋ. ಕೈಂಡ? ವಾವ್. ರೇಖಾ, ನಿನ್ನ ಕೇಳಿದ್ರ ಅವ್ರ ಹತ್ರ ಹೋಗ್ಬಿಟ್ಟು ಪ್ರೊಫೆಷನ್ ಮದ್ವೆ ಅಂತ? ಇನ್ನೇನು, ನಿನ್ಗೆ ಅರ್ಶನ ಕುಂಕುಮಕ್ಕೆ ವ್ಯತ್ಯಾಸ ಏನಂತಾನೆ ಗೊತ್ತಿಲ್ಲ. ಗೋವಿಂದ 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 ಗೋವಿಂದ. ಇಲ್ಲಿ ತುಂಬಾ ಟ್ರಾಫಿಕ್ ಆಗಿದೆ, ಅಲ್ಲಿಗೆ ಹೋಗೋಣ ಬಾ. ಇವಾಗ ಹೇಳು, ನಿಂಗೆ ಏನ್ ಅರ್ಥ ಆಗ್ಲಿಲ್ಲ? ತುಂಬಾ ವಿಷಯ. ನಿಮ್ಮಂತ ಸಿನಿಮಾದವ್ರಿಗೆ ಸಾಕಷ್ಟು ವಿಷಯದ ಬಗ್ಗೆ ಮೂಢನಂಬಿಕೆ ಇರುತ್ತಲ್ಲ, ಆದ್ರೂ ಕೂಡ ನಿಮ್ಗೆಲ್ಲ ಕ್ಲಾರಿಟಿ ಇರುತ್ತೆ ಅಲ್ವಾ? ಹೇ, ನಾನು ನೋಡ್ತಾನೆ ಇದ್ದೀನಿ. ಸಿನಿಮಾದವರು ಅಂತ ಹೇಳ್ತಿದ್ಯಾ? ಮತ್ತಿನ್ನೇನು, ತೆಂಗಿನಕಾಯಿ ಹೊಡಿಬೇಕಾದ್ರೆ ಕುಂಬಳಕಾಯಿ ಹೊಡಿಬೇಕಾದ್ರೆ ಟೈಟ್ಲಲ್ಲಿ CCSS ಅಂತ ಹಾಕ್ತಿರಲ್ಲ, ಇದೇನ್ ಕಾರ್ಬನ್ ಕಾಪಿನಾ? ಆಮೇಲೆ ಮುಹೂರ್ತ ನೋಡ್ತೀರಾ, ಅದು ಮದ್ವೆಗೇನೆ ವೇಸ್ಟ್, ಮತ್ತೆ ಸಿನಿಮಾಗೆ ಅಂತ ಮುಹೂರ್ತ? ಸರಿ, ಅದನ್ನ ನೋಡಿ ಮಾಡಿದಂತ ಸಿನಿಮಾ ಯಾವ್ದಾದ್ರು ಹಿಟ್ ಆಗಿದೆ ಹೇಳಿ? ಅದು ಕೂಡ ಇಲ್ಲ. ನಮ್ಗೆ ಸಿನಿಮಾಯಿಂದ ಏನ್ ಯೂಸ್ ಇದೆ ಅಂತ ಹೇಳಿ? ಹಾ, ಅಯ್ಯೋ ದೇವತೆ ರೇಖಾ ಕುಮಾರಿ, ಮತ್ತೆ ನಿಮ್ಮ ಹಿಸ್ಟ್ರಿ ಚಾನೆಲ್ ಹೇಳಕ್ ಶುರು ಮಾಡ್ಬೇಡಿ, ಕೈ ಮುಗಿದು ಕೇಳ್ಕೊತೀನಿ. ಮೂವೀಸ್ ತಮ್ಮ, ಕ್ಯಾಮ್ರಾ ಆಂಗಲ್ ಓಕೆ ಅಲ್ವಾ? ಲೈಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಫೋಕಸ್ ಸರಿ ಇದೆಯಾ? ನನ್ನ ಮೇಕಪ್ ಓಕೆ. ನಿನ್ನ ಕ್ವೆಶನ್ ಏನು? ಮೂವೀಸಿಂದ ಏನು ಯೂಸಾ? ವಾಯ್ಸ್ ಓಕೆ ಅಲ್ವಾ? ಮೂವೀಸ್. ಒಂದು ಮನುಷ್ಯ ಹುಟ್ಟಾಗ್ಲಿಂದ ಸ್ಕೂಲ್ಗೆ ಜಾಯಿನ್ ಮಾಡಿ ಟಿಫಿನ್ ಬಾಕ್ಸ್ನ ಶೇರ್ ಮಾಡೋದ್ರಿಂದ 10th ಕ್ಲಾಸಲ್ಲಿ ಒಂದು ಹುಡುಗಿ ಬಂದು ರಾಖಿ ಕಟ್ಲು ಅಂತ ಫೀಲ್ ಮಾಡದೆ ಇರೋದಕ್ಕೂ, ಮತ್ತೆ ಕಾಲೇಜ್ ಹೋಗಿ ಒಂದು ಹುಡುಗಿನ ಹೇಗ್ ಸೈಟ್ ಹೊಡಿಬೇಕು ಅಂತ, ಹೇಗ್ ಇಂಪ್ರೆಸ್ ಮಾಡ್ಬೇಕು, ಹೇಗ್ ಪ್ರಪೋಸ್ ಮಾಡ್ಬೇಕು, ಏನ್ ಗಿಫ್ಟ್ಸ್ ತಗೊಂಡ್ಬಂದ್ ಕೊಡ್ಬೇಕು, ನೈಟ್ ಅವ್ರ ಮನೆ ಗೋಡೆನ ಹೇಗ್ ಜಂಪ್ ಮಾಡ್ಬೇಕು ಅಂತ, ಹೇಗ್ ಜಗಳ ಮಾಡ್ಬೇಕು ಅಂತ, ಆಮೇಲೆ ಅವಳ ಮುದ್ದು ಬಂಗಾರು ರಾಣಿ ಅಂತ ಹೇಗ್ ಸಮಾಧಾನ ಮಾಡ್ಬೇಕು ಅಂತ, ಕೂಲ್ ಆದ್ಮೇಲೆ ಓಕೆ ನನ್ ಬೇಬಿ ಅಂತ ಹೇಗ್ ಮುತ್ ಕೊಡ್ಬೇಕು ಅಂತನೂ, ಲವ್ ಫೇಲಿಯರ್ ಆದ್ಮೇಲೆ ಪ್ರೀತಿ ಎಷ್ಟು ಒಳ್ಳೇದು, ಪ್ರೀತಿಸೋಳು ಎಷ್ಟು ಕೆಟ್ಟವಳು ಅಂತ ಹೇಗ್ ಆಳ್ಬೇಕು ಅಂತನೂ, ಆ ಮೊಮೆಂಟ್ ನ ಹೇಗ್ ಫೇಸ್ ಮಾಡ್ಬೇಕಂತನೂ ಕ್ಲಿಯರ್ ಆಗಿ ಹೇಳ್ಕೊಡೋದೆ ನಮ್ ಮೂವೀಸ್. ಫೇಲಿಯರ್ಸ್ ಆದ್ಮೇಲೂ ಒಂದು ಲೈಫ್ ಇರತ್ತೆ ಅಂತ, ನಿಂಗೆ ಸೆಟ್ ಹೋಗೋ ಹುಡುಗಿ ಟಿಂಡರ್ ಅನ್ನೋ ಆಪಲ್ ಇರ್ತಾಳೆ ಅಂತ ಧೈರ್ಯ ಕೊಡೋದು ಮೂವೀಸ್. ಮದುವೆ ಹೇಗ್ ಮಾಡ್ಬೇಕು, ಅದಾದ್ಮೇಲೆ ಒಳಗ್ ಹೋಗಿ ಏನ್ ಮಾಡ್ಬೇಕಂತ ಹೇಳ್ಕೊಡೋದು ನಮ್ ಮೂವೀಸ್. ಅದು ಬೇರೆ ತರ ಮೂವೀಸ್. ಮನೇಲಿರೋ ಆಂಟಿಂದ್ರಿಗೂ ಅಜ್ಜಂದ್ರಿಗೂ ಹೇಗೆ ಪ್ರೀತಿ ತೋರಿಸ್ಬೇಕು ಅಂತ ಹೇಳ್ಕೊಡೋದು, ಅಣ್ಣ ತಂಗಿ ಬಂದ ಹೇಗಿರ್ಬೇಕು ಅಂತಾನು, ಅದು ಹೇಗ್ ಜಗಳ ಮಾಡ್ಕೋಬೇಕಂತಾನು, ಮತ್ತೆ ಹೇಗೆ ಕಾಂಪ್ರಮೈಸ್ ಮಾಡ್ಕೋಬೇಕಂತಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆ ಹಾಕೋದೆ ಮೂವೀಸ್. ಸಂಡೇ ಬಂದ್ರೆ ಮೂವೀಸ್, ಗರ್ಲ್ ಫ್ರೆಂಡ್ ಜೊತೆ ಆಚೆ ಹೋಗ್ಬೇಕಂದ್ರೆ ಮೂವೀಸ್, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ಬೇಕಂದ್ರೆ ಮೂವೀಸ್, ಲಾಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲೂ ರಿವ್ಯೂಸ್ ಹಾಕಿ ಸಂಪಾದಿಸೋದು ನಮ್ ಮೂವೀಸ್ ಇಂದಾನೆ. ಶಾಪಿಂಗ್ ಮಾಲ್ ಓಪನ್ ಮಾಡ್ಬೇಕಂದ್ರೂ, ಜ್ಯುವೆಲರಿ ಶಾಪ್ ಓಪನ್ ಮಾಡ್ಬೇಕಂದ್ರೂ ಬೇಕಾಗಿರೋದು ನಮ್ ಸಿನಿಮಾದವ್ರೇನೆ. ಅಷ್ಟ್ಯಾಕೆ ಸ್ಟೇಟ್ ಅಲ್ಲಿ MP, MLA, CM ಕೂಡ ನಮ್ ಸಿನಿಮಾದಿಂದನೇ ಬಂದಿಲ್ವಾ? ಆಮೇಲೆ ಸಾಕು, ಇದಿಷ್ಟೇ ಸಾಕು ನಿಂಗೆ. ಇದೇ ಲಾಸ್ಟ್ ಡೈಲಾಗ್. ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅಲ್ವಾ? ಓಕೆನಾ? ಸಂಬಂಧ ಇಲ್ದಿರೋ ವಿಷಯದ ಬಗ್ಗೆ ಎಷ್ಟು ದೊಡ್ಡ ಲೆಕ್ಚರ್ ಕೊಟ್ಟು, ಇಲ್ಲಿ ನೋಡಿದ್ರೆ ಚಿಕ್ಕ ಮಗು ಥರ ಮಲ್ಕೊಂಡಿದ್ದಾಳೆ. ಏನಾದರೂ ಕೇಳಿದ್ರೆ ಮತ್ತೆ ಲೆಕ್ಚರ್ ಶುರು ಮಾಡ್ತಾಳೆ. ಇವಳನ್ನ ಯಾರು ಮದುವೆ ಆಗ್ತಾನೋ ಅವನಷ್ಟೇನೆ ಬೇಗ ಕಿವುಡ ಆಗೋಗ್ತಾನೆ. ನೋಡಿಯೋರ್ನೆಲ್ಲ ಬ್ಯಾನ್ ಮಾಡಬೇಕು. ಹೌದು, ಫೈನ್ ಕೂಡ ಹಾಕಬೇಕು. ಏನಿನ್ನು ದೇವಸ್ಥಾನದ ಹತ್ರನೇ ಇದ್ದೀವಿ. ಏನಾಯ್ತು? ಇಲ್ಲ, ಹಿಂದೆ ಒಂದು ಆಕ್ಸಿಡೆಂಟ್ ಆಗಿ ಟ್ರಾಫಿಕ್ ಜಾಮ್ ಆಗಿದೆ. ಆಕ್ಸಿಡೆಂಟಾ? ಎಲ್ಲಿ?
ಇಲ್ಲ, ಅದು ಕ್ಲಿಯರ್ ಆಯ್ತು. ಏಯ್, ನಿನ್ನ ಕಣ್ಣು ಕಾಣಿಸುತ್ತೆ ಕಾಣಲ್ವೋ? ಎದ್ದೋಳು ಎದ್ದೋಳು. ಅಣ್ಣ ಸಾರಿ ಅಣ್ಣ, ಸ್ವಲ್ಪ ಅರ್ಜೆಂಟಾಗಿ ಹೋಗಿ. ಅರ್ಜೆಂಟ್ ಅಂದ್ರೆ ಲೈಸೆನ್ಸ್ ಯಾವನೋ ಕೊಟ್ಟವ್ ನಿನ್ಗೆ? ವಯಸ್ಸೆಷ್ಟು? ಒಂದು 20 ಎದ್ದೇಳು. ಅಣ್ಣ ಸಾರಿ ಅಣ್ಣ. ಯಾರಿಗೋ ಬೇಕು ನಿನ್ ಸಾರಿ? ರಾಮ್, ಕರ್ಚೀಫ್. ಬಾ, ಅಲ್ಲೂ ಕೂತ್ಕೋ. ಡೆಂಟ್ ಆಗಿದೆ, ರಿಪೇರಿ ಖರ್ಚು ಬೇರೆ ಕೊಡ್ಬೇಕು. ಅಣ್ಣ ಸಾರಿ ಅಣ್ಣ, ಅರ್ಜೆಂಟ್ ಟ್ರೈನಿಂಗ್. ಏನು ಅರ್ಜೆಂಟು? ಪ್ರಿಯಾ ಬಾ. ಪ್ರಿಯಾ, ಟ್ರೈನಿಂಗ್ ಲೇಟ್ ಆಗುತ್ತೆ, ಬೇಗ ಬಾ. ಎಲ್ಲ ನನ್ನಿಂದನೇ ಆಗಿದ್ದಕ್ಕ. ಟ್ರೈನಿಗೆ ಲೇಟ್ ಆಗುತ್ತೆ ಅಂತ ಅರ್ಜೆಂಟಾಗಿ ಹೋಗ್ತಾ ಇದ್ವಿ. ಸಾರಿ ಅಕ್ಕ. ಪ್ರಿಯಾ ಬಾರೆ. ಇದನ್ನ ಸ್ವಲ್ಪ ಇಟ್ಕೋ. ಇದು ಹೈವೇ ಅಲ್ವಾ, ಲಾರಿ ಎಲ್ಲ ಹೋಗತ್ತಲ್ವಾ. ಕಿಕ್ ಸ್ಟಾರ್ಟ್ ಮಾಡಿದ್ ಸಾಕು, ಗಾಡಿಯಲ್ಲಿ ಕೂತ್ಕೋ ಬಾ. ಮಗ, ಬರೋ ದಾರಿಲಿ ಆಕ್ಸಿಡೆಂಟ್ ಆಯ್ತು, ಲಿಫ್ಟ್ ಕೇಳ್ಕೊಂಡು ಬರ್ತೀವಿ ಕಣೋ. ಹಾ ಬಂದ್ವಿ. ಸುಮ್ನಿರೆ, ಸಣ್ಣ ಗಾಯ ತಾನೆ, ಇದಕ್ಕೆ ಯಾಕೆ ಹೇಳ್ತಾ ಇದೀಯಾ? ತಮ್ಮ, ನಿನ್ನ ಹೆಸರೇನು? ಅಣ್ಣ ನನ್ನ ಹೆಸರು ಸೂರ್ಯ ಅಂತ. ಆ ಹುಡುಗಿಗೆ ಯಾಕೋ ಬೈತಿದ್ಯಾ? ಮತ್ತಿನ್ನೇನ್ ಮಾಡೋದಣ್ಣ, ಕಷ್ಟಪಟ್ಟು ಪ್ಲಾನ್ ಮಾಡೋದ್ವಿ. ಲಾಸ್ಟ್ ಮಿನಿಟ್ ಅಲ್ಲಿ ಭಯ ಆಗ್ತಿದೆ, ನಮ್ಮ ಅಮ್ಮನಿಗೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ, ಮತ್ತೆ ನಮ್ಮ ಅಕ್ಕನೂ ಅಳ್ತಾಳೆ ಅಂತ ತುಂಬಾ ಹೊತ್ತು ಕೊರಗ್ತಾನೇ ಇದ್ಲು. ಕನ್ವಿನ್ಸ್ ಮಾಡ್ಬೇಕಾದ್ರೆ ಸಾಕಾಗೋಯ್ತು. ಪ್ಲಾನ್ ಏನು? ಅದು ಅಣ್ಣ, ನಾವಿಬ್ರು ಲವ್ ಮಾಡ್ತಿದ್ವಿ. ಇವ್ರ ಮನೇಲಿ ಇವ್ರ ಅಮ್ಮನಿಗೆ ಡೌಟ್ ಬಂತು, ಅವ್ರು ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಅಣ್ಣ. ಅದಕ್ಕೆ ಓಡೋಗ್ತಿದ್ದೀರಾ? ಹಾ ಅಕ್ಕ. ಅವಳು ಹೆದರ್ತಿದ್ದಾಳಲ್ಲ, ಸ್ವಲ್ಪ ವೇಟ್ ಮಾಡ್ಬೋದಲ್ವಾ? ಅಷ್ಟು ಅಳ್ತಿದ್ದಾಳೆ. ಸುಮ್ಮನಿರೆ, ಅಳ್ತಾನೆ ಇದೆಯಾ? ಹೇಳ್ದೆ ತಾನೆ. ಯಾಕೆ ಬೈತಿದ್ಯಾ? ಟ್ರೂ ಲವ್? ನಿಜವಾದ ಲವ್ ಅಲ್ಲ ರೇಖಾ, ಎಲ್ಲ ಕೂಡ ಟೆಂಪ್ರರಿನೇ. ಸ್ವಲ್ಪ ಆದ್ಮೇಲೆ ಎಲ್ಲ ಬೋರ್ ಆಗುತ್ತೆ. ಟೂತ್ ಪೇಸ್ಟ್ ಇಂದ ಮಸ್ಕಿಟೋ ಕಾಯಿಲ್ ತನಕ ಎಲ್ಲದಕ್ಕೂ ದುಡ್ಡಿನ ಅವಶ್ಯಕತೆ ಇದೆ. ಒಂದ್ ವೇಳೆ ದುಡ್ಡು ಖಾಲಿ ಆದ್ಮೇಲೆ ಬ್ಯಾಕ್ ಟು ಹೋಮ್. ಹಂಗೆಲ್ಲ ಏನಿಲ್ಲ ಅಣ್ಣ, ಇಬ್ರದ್ದು ಟ್ರೂ ಲವ್ವೇ. ನೀನ್ ಅವಳನ್ನ ಹೇಗ್ ನೋಡ್ಕೋತೀಯಾ? ಅದೆಲ್ಲ ಪ್ಲಾನ್ ಆಗಿದೆ ಅಕ್ಕ. ಕೈಯಲ್ಲಿ ಒಂದು 5,000 ಇದೆ. ಫ್ರೆಂಡ್ಸು ಹೆಲ್ಪ್ ಮಾಡಿದ್ರು, ಅವ್ರಿಗೊಂದು 2,000 ಟ್ರೀಟ್ ಕೊಡೋದು, ಉಳಿದಿರೋ 3,000ದಲ್ಲಿ ಆರಾಮಲ್ಲಿ 1 ತಿಂಗಳು ಕಳೆಯೋದು. 3,000ದಲ್ಲಿ 1 ಮಂತ? ಪರ್ಫೆಕ್ಟ್ ಪ್ಲಾನಿಂಗ್ ಸೂರಿ. ಥ್ಯಾಂಕ್ಸ್ ಅಣ್ಣ. ಮತ್ತೆ ಅದಾದ್ಮೇಲೆ ಏನ್ ಮಾಡೋದು ಗೊತ್ತಾ? ಇವಳ ಹತ್ರ ಒಂದು ಗೋಲ್ಡ್ ಚೈನ್ ಇದೆ, ಅದನ್ನ ಮಾರಿ ಬಿಸ್ನೆಸ್ ಮಾಡಿದ. ಅಣ್ಣ ಆ ಲೆಫ್ಟ್ ಅಣ್ಣ. ಏನ್ ಬಿಸ್ನೆಸ್? ನನಗೆ ಆಟೋ ಓಡಿಸೋಕೆ ಗೊತ್ತಿದೆ, ಒಂದು ಆಟೋ ತಗೋತೀನಿ. ಆ ಚೈನ್ ಮಾರಾಟ ಮಾಡಿದ್ರೆ 10,000 ಕೂಡ ಸಿಗೋದಣ್ಣ. ನಮ್ಮ ಫ್ರೆಂಡ್ ಅಪ್ಪನ ಹತ್ರ ದುಡ್ಡು ಕೇಳಿದೀನಿ, ಕೊಡ್ತೀನಿ ಅಂದಿದ್ದಾರೆ. ಆ ದುಡ್ಡನ್ನ ಕೊಟ್ಟು ಆಟೋ ತಗೋತೀನಿ. ಪ್ರಿಯಾ, ನೀನ್ ಎಷ್ಟವರೆಗೂ ಓದಿದ್ಯಾ? 12th ಅಕ್ಕ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ. ಮನೇಲಿ ಕೂತ್ಕೊಂಡು ಟೈಲರಿಂಗ್ ಮಾಡ್ತೀಯ ಅಷ್ಟೇ ಅಲ್ವಾ? ಒಳ್ಳೆ ಐಡಿಯಾ ಅಣ್ಣ. ಟೈಲರಿಂಗ? ಸೂರಿ, ಈ ಹುಡುಗಿ ನಿನಗೆ ಯಾಕೆ ಇಷ್ಟ? ಲವ್ ಅಣ್ಣ, ಅಷ್ಟೇನೆ. ಅಣ್ಣ ಇದೇ ಸ್ಟೇಷನ್.